ಹಾಯ್ ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಈಸಿಯಾಗಿ ನಿಮಗೆ ಬಟನ್ ಶೋ ಬಟನ್ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೈಜ್ ವೈಸ್ ಹೇಗೆ ಬೇಕಾದ್ರೂ ನೀವು ಮಾಡ್ಕೊಳ್ಬಹುದು. ಸೊ ಹಾಗೆ ಪಾಟ್ಲಿ ಬಟನ್ ಹೇಗೆ ಮಾಡ್ಕೊಳ್ಳೋದು ಈಸಿ ವೇ ಹೇಳ್ಕೊಡ್ತೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇದೇ ತಿಂಗಳು 30ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರುವಾಗ್ತಾ ಇದೆ. ಸೊ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸುಮಾರಷ್ಟು ವಿಡಿಯೋ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ 10 ತರ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ಸ್, ಅಂದ್ರೆ ರೌಂಡ್ ನೆಕ್, ಸ್ಕ್ವೇರ್ ನೆಕ್ ಅಷ್ಟರಲ್ಲೇ ಇದಿರಲ್ಲ. ಸೊ ಅಂಥವ್ರಿಗೆ ವೆರೈಟೀಸ್ ಆಫ್ ಶೇಪ್ಸ್ ಇರುತ್ತೆ. ಸೊ ಇದು ಪ್ಯಾಚ್ ವರ್ಕ್ಗೆ ಸಮ ಆಗಿರುತ್ತೆ. ಮತ್ತೆ ಪ್ಯಾಚ್ ವರ್ಕ್ಗೆ ಏನು ಚಾರ್ಜ್ ಮಾಡ್ತೀರಾ ಅದೇ ಅಮೌಂಟ್ನ ಚಾರ್ಜ್ ಮಾಡ್ಬೋದು. ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಇನ್ನು 10 ತರ ಬೋಟ್ ನೆಕ್ ಬ್ಲೌಸ್ ಡಿಸೈನ್ ಶೇಪ್ಸ್ ಹಿಂದೆಗಡೆ ಬ್ಯಾಕ್ ಶೇಪ್ಸ್ ಇರುತ್ತೆ. ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಚಾರ್ಜ್ ಮಾಡ್ಬೋದು. ಓಕೆನಾ? ಸೊ ಆ ರೀತಿ ಶೇಪ್ಸ್ ಇರುತ್ತೆ. ಇನ್ನು 20 ತರ ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್ ಇರುತ್ತೆ. ಇದು ನಾರ್ಮಲ್ ನೆಕ್ ಮತ್ತೆ ಬೋಟ್ ನೆಕ್ ಎರಡಕ್ಕೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಓಕೆನಾ? ಟೋಟಲ್ ನೀವು 40 ತರ ಕಲಿಬಹುದು. ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಏನಿದೆ, ಕಂಪ್ಲೀಟ್ ಬ್ಲೌಸ್ ಕಟಿಂಗ್, ಸ್ಟಿಚಿಂಗ್, ಎಂಬ್ರಾಯ್ಡ್ರಿ, ಮಾರ್ಕಿಂಗ್ ಕಂಪ್ಲೀಟ್ ಆಗಿರುತ್ತೆ. ಸೊ ಈಸಿ ವೇನಲ್ಲಿ ಇರುತ್ತೆ. ಸೊ ಇದು ಬಂದು ನಿಮಗೆ 40 ತರ ಡಿಸೈನ್ ಇರುತ್ತೆ. 40 ತರ ಡಿಸೈನ್ಗೆ ನಿಮಗೆ 3.5 ತಿಂಗಳು ಕೋರ್ಸ್ ಇರುತ್ತೆ. 3.5 ತಿಂಗಳು ಕೋರ್ಸ್ಗೆ ಕೇವಲ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ, ಯಾವ ಡಿಸೈನ್ಸ್ ಅಂದ್ರೆ ಶೇಪ್ಸ್ ಬೇರೆ ಬೇರೆ ವೆರೈಟಿ ಇರುತ್ತೆ. ಸೊ ಪ್ಯಾಚ್ ವರ್ಕ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್, ಕ್ರಿಟಿಕಲ್ ಪ್ಯಾಚ್ ವರ್ಕ್ ಡಿಸೈನ್ಸ್. ಸೊ ಆ ಯಾವ್ದು ಹೇಳ್ಕೊಡ್ತೀನಿ ಅಂತ ಹೇಳಿ ಒಂದು ವಿಡಿಯೋ ಇದೆ. ಸೊ ಅದು ಪ್ಲೇ ಮಾಡ್ತೀನಿ, ನೋಡಿ. ವಿಡಿಯೋ ನೋಡಿದ್ರೆ ಅನ್ಕೊಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಇದೇ ತಿಂಗಳು 30ನೇ ತಾರೀಕಿನಿಂದ ಶುರುವಾಗ್ತದೆ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ಸೊ ನೋಡಿ, ಯಾವ್ದಾದ್ರು ಆಕೆ, ಇವಾಗ ನಾವು ಒಂದು ಬ್ಲೌಸ್ ಹೊಲಿತಿರ್ತೀವಿ ಅಥವಾ ಒಂದು ಡ್ರೆಸ್ ಹೊಲಿತಿರ್ತೀವಿ. ಸೊ ಅದಕ್ಕೆ ಮ್ಯಾಚಿಂಗ್ ಬಟನ್ ಬೇಕಾಗಿರುತ್ತೆ. ಸೊ ಅದನ್ನ ಬಟನ್ ಮಷಿನ್ ತಂದಿಟ್ಕೊಬೇಕು, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ತಂದಿಟ್ಕೊಳ್ಬೇಕು, ಅಥವಾ ಮಾಡೋರ ಹತ್ರ ಹೋಗ್ಬೇಕು. ಮಿನಿಮಮ್ ಒಂದು ಬಟನ್ಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ದೊಡ್ಡ ಬಟನ್ ಆದ್ರೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಈ ರೀತಿ ಇರುತ್ತೆ. ಸೊ ಇವಾಗ ಒಂದು ಡ್ರೆಸ್ಗೆ ನಾವು ಒಂದು ಬಟನ್ ಹಾಕ್ತಿವಿ ಅಂತ ಅಂದಾಗ ಏನಾಗುತ್ತೆ, ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದಕ್ಕೆ 5 ಬಟನ್ ಬೇಕಾಗುತ್ತೆ, ಕೆಲವೊಂದಕ್ಕೆ 10 ಬಟನ್, ಕೆಲವೊಂದು ತುಂಬಾ ಡಿಸೈನ್ ಜಾಸ್ತಿ ಮಾಡ್ತೀವಿ ಅಂದ್ರೆ 20-25 ಬಟನ್ ಬೇಕಾಗುತ್ತೆ ಡ್ರೆಸ್ಗೆಲ್ಲ. ಬ್ಲೌಸಿಗೆ ಮಿನಿಮಮ್ 5ರಿಂದ 6 ಬಟನ್ ಬೇಕೇ ಬೇಕು. ಸ್ಲೀವ್ಗೆಲ್ಲ ಮಾಡ್ತೀವಿ ಅಂದ್ರೆ 2 ಬಟನ್ ಎಕ್ಸ್ಟ್ರಾ ಬೇಕು, ಬಟನ್ ಡಿಸೈನ್ ಮಾಡ್ತೀವಿ ಅಂತಾಗ. ಓಕೆನಾ? ಸೊ ಆವಾಗ ಬಟನ್ ಮಾಡ್ಸಕ್ಕೆ, ಒಂದು ಬಟನ್ ಮಾಡ್ಸಕ್ಕೆ ಕೇವಲ 5 ರೂಪಾಯಿ ಒಂದು ಬಟನ್ಗೆ ಆಗ್ಬಿಡುತ್ತೆ. ಅಂತ ಅಂದ್ರೆ 5 ಬಟನ್ ಯೂಸ್ ಮಾಡ್ತೀವಿ ಅಂದ್ರೆ 25 ರೂಪಾಯಿ ನಮಗೆ ಹೊರಟೋಗುತ್ತೆ. ಸೊ ಆ ರೀತಿ ಆಗ್ಬಾರ್ದು. ಮತ್ತೆ ಮಾಡಿಸ್ಕೊಂಬರಕ್ಕೆ ಬೇರೆ ಅಂಗಡಿಗೆ ಹೋಗ್ಬೇಕು, ಅಥವಾ ಮಿಷಿನ್ ಮತ್ತೆ ಮೆಟೀರಿಯಲ್ ಎಲ್ಲ ತಂದಿಟ್ಕೊಳ್ಬೇಕು. ಸೊ ಅದು ನಿಮಗೆ ಚಾರ್ಜ್ ಬಿಡುತ್ತೆ. ಬೇರೆ ಅಂಗಡಿಗೆ ಹೋಗಿ ಮಾಡಿಸ್ಕೊಂಡು ತಂದು ಅರ್ಜೆಂಟಿಗೆ ಆಗಲ್ಲ. ಸೊ ಇವಾಗ ನೀವು ಬ್ಲೌಸ್ ಹೊಲಿತಿರ್ತೀರಾ, ಪಟ್ ಅಂತ ಫಿನಿಶ್ ಆಗಬೇಕು. ಸೊ ನಿಮಗೆ ಜಾಸ್ತಿ ಇನ್ವೆಸ್ಟು ಆಗಬಾರ್ದು ದುಡ್ಡು. ಆ ಥರ ಇರೋರಿಗೆ ಈ ಐಡಿಯಾ ಉಪಯೋಗ ಆಗುತ್ತೆ. ಓಕೆನಾ? ಸೊ ಈ ರೀತಿ ನೋಡಿ, ಶರ್ಟ್ ಬಟನ್ ಇರುತ್ತಲ್ಲ, ಇದರಲ್ಲಿ ಚಿಕ್ಕದು, ಮೀಡಿಯಂ ಸೈಜು, ದೊಡ್ಡ ಸೈಜು. ದೊಡ್ಡ ಸೈಜ್ ಅಂದರೆ ಪ್ಯಾಂಟ್ಗೆಲ್ಲ ಯೂಸ್ ಮಾಡ್ತಾರೆ, ಪ್ಯಾಂಟ್ ಬಟನ್ಗೆ. ಸೊ ಆ ಸೈಜ್ ಬಟನ್ನು ಇದು. ಚಿಕ್ಕದು, ಮೀಡಿಯಮ್, ದೊಡ್ಡದು, 3-4 ಥರ ನಿಮಗೆ ಸೈಜ್ ವೈಸ್ ಸಿಗುತ್ತೆ. ಅದರಲ್ಲಿ ನಿಮ್ಗೆ ಯಾವ ಸೈಜ್ ಬೇಕಾಗುತ್ತೆ ಅದನ್ನ ಒಂದಷ್ಟು ತಂದಿಟ್ಕೊಳ್ಳಿ. ಏನಿಲ್ಲ, ಇದೇನು ಒಂದು ರುಪೀಸ್ಗೆ 4-5 ಬಟನ್ ಕೊಡ್ತಾರೆ. ಓಕೆ, ಇದಕ್ಕಿಂತ ಮೀಡಿಯಂ ಸೈಜ್ ಅಂತ ಅಂದ್ರೆ ನಿಮಗೆ 1 ರೂಪಾಯಿಗೆ 4 ಬಟನ್ ಕೊಡ್ತಾರೆ. ಅದಕ್ಕಿಂತ ದೊಡ್ಡ ಬಟನ್ ಅಂತ ಅಂದ್ರೆ ನಿಮಗೆ 1 ರೂಪಾಯಿ 2 ರೂಪಾಯಿ ಒಂದು ಬಟನ್ ಬೀಳುತ್ತೆ ಅಷ್ಟೇ. 1 ರೂಪಾಯಿ ಬೀಳುತ್ತೆ. ಇನ್ನು ಸ್ವಲ್ಪ ಲಾಂಗ್ ದೊಡ್ಡ ಬಟನ್ ಅಂತಂದ್ರೆ ನಿಮ್ಗೆ 2 ರೂಪಾಯಿ ಬೀಳುತ್ತೆ. ನೀವು ಇವಾಗ ಮಷೀನಲ್ಲಿ ಬೇರೆ ಕಡೆ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ ಅಂದ್ರೆ ತುಂಬಾ ದೊಡ್ಡ ಬಟನ್ ಸಿಗೋದೇ ಇಲ್ಲ, ಮೆಟೀರಿಯಲ್ ಇರಲ್ಲ. ಮೀಡಿಯಮ್ ಮತ್ತೆ ಇನ್ನೊಂದು ಚೂರು ದೊಡ್ಡದು, ಎರಡೇ ತರ ಸಿಗೋದು ಸೈಜ್ ವೈಸು. ಬಟ್ ಈ ಬಟನ್ ಅಲ್ಲಿ ನಿಮ್ ಸೈಜ್ ವೈಸು ದೊಡ್ಡದು ಚಿಕ್ಕದು ಸಿಗ್ತಾ ಹೋಗುತ್ತೆ. ಎಲ್ಲ ಮ್ಯಾಚಿಂಗ್ ಸ್ಟೋರಲ್ಲಿ ಎಲ್ಲ ಬ್ಲೌಸ್ದು ಏನು ನೀವು ಮೆಟೀರಿಯಲ್ ತಗೊಳಕ್ ಹೋಗ್ತೀರಾ, ಲೈನಿಂಗು, ಫಾಲು, ಆ ಎಲ್ಲ ಶಾಪಲ್ಲೂ ನಿಮ್ಗೆ ಈ ಥರ ಬಟನ್ಗಳು ಸಿಗುತ್ತೆ. ಓಕೆನಾ?
ಸೊ ಹೇಗೆ ಮಾಡೋದು, ಸೊ ನಿಮ್ಗೆ ಯಾವ ಕಲರ್ ಬಟ್ಟೆ ಬೇಕು, ನಿಮ್ಮ ಬ್ಲೌಸ್ ಹೊಲಿತಿರ್ತೀರಾ ಆ ಬ್ಲೌಸ್ ಮ್ಯಾಚಿಂಗಲ್ಲಿ ಬೇಕಾ ಅಥವಾ ಕಾಂಟ್ರಾಸ್ಟಲ್ಲಿ ಬೇಕಾ, ಒಂದು ಬಟ್ಟೆ ತೊಗೊಳ್ಳಿ. ಸೊ ತೊಗೊಂಡು ಇದನ್ನ ಉಲ್ಟಾ ಇಟ್ಕೊಳ್ಳಿ, ಉಲ್ಟಾ ಇಟ್ಕೊಂಡು ಈ ಬಟನ್ನ ಈ ರೀತಿ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಇದನ್ನ ನೋಡಿ ಈ ರೀತಿ. ಸೊ ಸಿಂಪಲ್ ಟ್ರಿಕ್ ಇದು, ಬಿಗಿನರ್ಸ್ಗೆ ಗೊತ್ತಿರಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಥರ ಮಾಡಿ ಈ ಥರ ನುಲ್ಚ್ಕೊಂಡಾಗ ಅದೇನಾಗುತ್ತೆ, ಫಿಟ್ ಆಗುತ್ತೆ. ಮತ್ತು ಇಲ್ಲಿ ಈ ಥರ ಫ್ಲಾಟ್ ಆಗುತ್ತೆ, ಲೂಸ್ ಬಿಡಬೇಡಿ ಆಯಿತಾ. ಈ ರೀತಿ ಫ್ಲಾಟ್ ಮಾಡ್ಕೊಳ್ಳಿ. ಫ್ಲಾಟ್ ಮಾಡಿಕೊಂಡು ಸೂಜಿ ದಾರ ಏರ್ಸ್ಕೊಂಡಿರ್ತೀರಾ, ಇದನ್ನು ಇಲ್ಲಿ ಸೆಂಟರಿಂದ ನೀವು ಸ್ಟಿಚ್ ಹಾಕಿ. ಈ ಥರ ಸ್ಟಿಚ್ ಹಾಕಿ ಇದನ್ನು ಈ ರೀತಿ ರೌಂಡ್ ಮಾಡಿ ನೋಡಿ. ಈ ರೀತಿ ಈ ಹೂ ಕಟ್ತೀವಲ್ಲ ಆ ರೀತಿ ಕಟ್ಕೊಳ್ಳಿ. ಒಂದು 2-3 ನಾಟ್ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಂಡು ಮತ್ತೆ ಈ ಸೂಜಿ ದಾರದಿಂದ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿಕೊಂಡು ಈ ಎಕ್ಸ್ಟ್ರಾಸ್ ಬಟ್ಟೆ ಏನಿದೆ ಒಂದೊಂದು ಚೂರು ಬಿಟ್ಕೊಂಡು ಈ ಎಕ್ಸ್ಟ್ರಾ ಇರೋ ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಸಿಸರ್ ಯೂಸ್ ಮಾಡಿ, ದಪ್ಪ ಇದ್ರೆ ಸ್ವಲ್ಪ ಕಟ್ ಆಗೋದು ಕಷ್ಟ ಇರುತ್ತೆ ನೋಡಿ. ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಬಟನ್ ರೆಡಿ ಆಯಿತು. ಚಿಕ್ಕದು ದೊಡ್ಡದು ಸೈಜ್ ಎಲ್ಲ ಬರುತ್ತೆ, ನೀವು ಎಲ್ಲನೂ ಹಾಕ್ಕೊಳ್ಬೋದು. ಸೊ ಇದನ್ನು ನೀವು ಆರಾಮಾಗಿ ಬ್ಲೌಸ್ ಬೇಕಾ ಡ್ರೆಸ್ ಬೇಕಾ ಅದ್ರ ಮೇಲೆ ಇಟ್ಬಿಟ್ಟು ಇದನ್ನು ಈ ರೀತಿ ಸ್ಟಿಚ್ ಮಾಡಿ ನೀವು ಲಾಕ್ ಮಾಡ್ಕೊಳ್ಬೋದು. ಸೊ ಸೈಜ್ ವೈಸು ಅಷ್ಟೇ ನಿಮಗೆ ಬೇಕಾಗಿರೋ ಸೈಜಲ್ಲಿ ಮಾಡ್ಕೊಳ್ಬೋದು. ಸೊ ಈಗ ಪಾಟ್ಲಿ ಬಟನ್ ಮಾಡ್ಕೊಳ್ಳೋದು ಹೇಗೆ ಅಂತ ಓಕೆನಾ. ಕೆಲವರು ಏನು ಮಾಡ್ತಾರೆ, ಈ ಬ್ಲೌಸ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮಿಕ್ಕಿರುವಂಥ ಪೀಸ್ನೆಲ್ಲ ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ ಅದಕ್ಕೆ ಈ ಥರ ಫ್ಯಾಬ್ರಿಕ್ ತೊಗೊಂಡು ಅದರೊಳಗೆ ತುಂಬಿ ಅದನ್ನು ಕಟ್ಟಿ ತುಂಬಾ ಕಷ್ಟಪಡ್ತಾರೆ. ಮತ್ತು ಅದು ರೌಂಡ್ ಶೇಪ್ ಬರಲ್ಲ. ಎಕ್ಸಾಕ್ಟ್ ರೌಂಡ್ ಶೇಪ್ ಬರಬೇಕಂದ್ರೆ ನೋಡಿ ಈ ರೀತಿ ಇವಾಗ ಥರ್ಮೋಕಾಲ್ ಬಾಲ್ಸ್ ಸಿಗುತ್ತೆ, 10 ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗುತ್ತೆ. ಆ ಪ್ಯಾಕೆಟು ನಿಮಗೆ 1-2 ವರ್ಷ ಬರುತ್ತೆ. 1 ವರ್ಷನಾದರೂ ಖಂಡಿತ ಬಂದೇ ಬರುತ್ತೆ ಓಕೆನಾ, ಎಷ್ಟು ಯೂಸ್ ಮಾಡಿದ್ರು. ಸೊ ಇದರಲ್ಲೂ ಅಷ್ಟೇ ಸೈಜ್ ವೈಸ್ ಇರುತ್ತೆ ನೋಡಿ. ತುಂಬ ಚಿಕ್ಕ ಸೈಜು, ಮೀಡಿಯಮು, ದೊಡ್ಡದು. ಸೊ ಇದಕ್ಕಿಂತ ದೊಡ್ಡದು ಇದೆ ಓಕೆನಾ. ಒಂದು ಪ್ಯಾಕೆಟ್ ತೊಗೊಂಡ್ರೆ ಎಲ್ಲ ಸೈಜು ಮಿಕ್ಸ್ ಬರುತ್ತೆ ನಿಮಗೆ, ಎಲ್ಲ ಸೈಜ್ ಕೂಡ ಮಿಕ್ಸ್ ಬರುತ್ತೆ. ಮತ್ತು ರೌಂಡ್ ಶೇಪು ನೀಟಾಗಿ ಬರುತ್ತೆ. ನಾವೇನು ಬಟ್ಟೆನೆಲ್ಲ ತುಂಬಿ ಅದನ್ನು ಕಟ್ಟಿ ಮಾಡ್ತೀವಲ್ಲ ಅದರಲ್ಲಿ ಎಕ್ಸಾಕ್ಟ್ ರೌಂಡ್ ಬರಲ್ಲ. ಇದರಲ್ಲಿ ಈ ಥರ್ಮೋಕಾಲ್ ಬೌಲ್ಸ್ ರೌಂಡ್ ಇರೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ರೌಂಡ್ ಬರುತ್ತೆ. ಸೊ ಹಾಗಾಗಿ ಮತ್ತೆ ಕೆಲಸ ಕೂಡ ಈಸಿನೇ. ಸೊ ಈ ರೀತಿ ಬೌಲ್ಸ್ನ ತಗೊಳ್ಳಿ. ಇದು ಅಷ್ಟೇ, ಲೈನಿಂಗ್ ಎಲ್ಲ ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಕಡೆನೂ ಸಿಗುತ್ತೆ. 10 ರೂಪಾಯಿ ಒಂದು ಪ್ಯಾಕೆಟ್ ಅಷ್ಟೇ. ನೀವೆಲ್ಲೇ ಹೋಗಿ ತೊಗೊಂಡ್ರು 10 ರೂಪಾಯಿ ಅಷ್ಟೇ. ಇದಕ್ಕೇನು ಜಾಸ್ತಿ ಇಲ್ಲ. ಮಿನಿಮಮ್ 1-2 ವರ್ಷ ನೀವು ಯೂಸ್ ಮಾಡ್ಬೋದು. ಸೊ ಈ ಥರ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳಿ. ಇನ್ನೂ ಇದಕ್ಕೆ ಇಷ್ಟಾಗ್ಲೇ ಬೇಕು ಅಂತೇನಿಲ್ಲ, ಇನ್ನೂ ಚಿಕ್ಕದು ಬೇಕಾದ್ರೂ ನೀವು ಕಟ್ ಮಾಡ್ಕೊಳ್ಬೋದು. ಈ ರೀತಿ ಕಟ್ ಮಾಡಿಕೊಂಡು ಸೊ ಒಳಗಡೆ ಇದನ್ನಿಟ್ಟು ನೋಡಿ ಈ ರೀತಿ ಮಾಡಿ ಇದನ್ನು ಈ ರೀತಿ ನುಳ್ಚ್ಕೊಳ್ರಿ. ಸೊ ನುಳ್ಚ್ಕೊಂಡು ಥ್ರೆಡ್ ತೊಗೊಂಡು ಜಸ್ಟ್ ಕಟ್ಕೊಳ್ಳೋದಷ್ಟೇ. ಮ್ಯಾಚಿಂಗ್ ಥ್ರೆಡ್ ಯೂಸ್ ಮಾಡಿ. ಫ್ಯಾಬ್ರಿಕ್ ಯಾವ್ದು ತೊಗೊಳ್ತೀರಾ ಇದನ್ನು ಅದಕ್ಕೆ ಮ್ಯಾಚಿಂಗ್ ಥ್ರೆಡ್ ಯೂಸ್ ಮಾಡಿ ಈ ರೀತಿ ಕಟ್ಕೊಂಡು ಈ ರೀತಿ ಲಾಕ್ ಹಾಕೊಳ್ಳಿ. ಸೊ ಈ ರೀತಿ ಲಾಕ್ ಹಾಕಿದ್ಮೇಲೆ ನೀವು ಅದನ್ನು ಬ್ಲೌಸ್ ಅಥವಾ ಡ್ರೆಸ್ಗೆ ನೀವು ಅದನ್ನು ಸ್ಟಿಚ್ ಮಾಡುವಾಗ ಈಸಿ ಆಗೋಕ್ಕೆ ನೀವೇನು ಮಾಡ್ತೀರಾ, ಇದನ್ನು ಈ ರೀತಿ ಸುತ್ಕೊಳ್ಳಿ. ಸೊ ಈ ರೀತಿ ಸುತ್ಕೊಂಡು ಇಲ್ಲೊಂದು ಲಾಕ್ ಹಾಕೊಳ್ಳಿ. ಸೊ ಈ ರೀತಿ ಮಾಡಿಕೊಂಡ್ರೆ ಸ್ಟಿಚ್ ಮಾಡುವಾಗ ಈಸಿ ಬರುತ್ತೆ. ಮತ್ತು ನಿಮಗೆ ಅದು ಒಂಥರ ಅಳ್ಳಾಡಲ್ಲ, ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಈ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ನೋಡಿ. ಸೊ ಬಟನ್ನು ರೆಡಿ. ಇದು ಸ್ಟಿಚ್ ಮಾಡುವಾಗ ಇದನ್ನ ಇಟ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸ್ಟಿಚ್ ಹಾಕೊಂಡು ಸ್ಟಿಚ್ ಎಲ್ಲ ಫಿನಿಶಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿಬೋದು. ಸೊ ಒಂದೇ ಸರಿ ನಿಮಗೆ 2 ಬಟನ್ 2 ಥರ ಆಯಿತು. ಎಲ್ಲನೂ ಇದೂ ಸೈಜ್ ವೈಸ್ ಬರುತ್ತೆ, ಇದೂ ಸೈಜ್ ಬರುತ್ತೆ. ಸೊ ಇದು ಬಿಗಿನರ್ಸ್ಗೋಸ್ಕರ ಮಾಡಿದ್ದು. ಕೆಲವರಿಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಆಲ್ರೆಡಿ ಕಲ್ತಿರೋರಿಗೆ ಇದರ ಅವಶ್ಯಕತೆ ಇರಲ್ಲ ಅಂತ ಹೇಳ್ತೀನಿ. ಸೊ ಬಿಗಿನರ್ಸ್ಗಾಗಿ ಈ ಸ್ಪೆಷಲ್ ವಿಡಿಯೋ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.